हुगली धारवाड़ के शहरों में लगातार बढ़ रहे विकास और विस्तार के बीच नगर निगम ने अब शहर की सुंदरता बिगाड़ने वाली अव्यवस्थित और गंदी खाली साइटों के खिलाफ कड़ा रुख अपना लिया है। जैसे जैसे शहर फैल रहा है, लोगों द्वारा खरीदी गई कई प्राइवेट साइटें बिना किसी डेवलपमेंट के खाली रहती है। फेसिंग के बाद इन्हें छोड़ दिया जाता है, जिसकी वजह से इन जगहों पर कचरा जमा होने लगा है। अब अनचाहे पौधे उगाकर पूरे क्षेत्र की साफ सफाई और सौंदर्य पर असर डाल रहे हैं। दरअसल हुगली धारवाड़ म्युनिसिपल कॉरपोरेशन HTMC ने अब बड़ा फैसला लेते हुए कहा कि शहर की सीमा के भीतर आने वाली खाली साइटों को गंदा छोड़ने वाले मालिकों पर सख्त कार्रवाई होगी। कॉरपोरेशन ने साफ चेतावनी दी है कि अगर किसी साइट पर गंदी झाड़ियां या अव्यवस्थित पाई जाती हैं तो न सिर्फ जुर्माना लगाया जाएगा, बल्कि ज़रूरत पड़ने पर नगर निगम उस साइट पर कब्जा भी कर सकता है। HTMC के अधिकारियों ने अनुसार कई साइट मालिक नियमित सफाई नहीं कर रहे हैं, जिससे शहर की सुंदरता के साथ साथ स्वास्थ्य संबंधी समस्याओं का खतरा भी बढ़ रहा है। अब निगम ने साइट के आकार के आधार पर जुर्माना तय करने का निर्णय लिया है। ಇಲ್ಲ, ನಾವು ಮೇಯರ್ ಆದಮೇಲೆ ಅದು ರನ್ನಿಂಗಲ್ಲೇ ಇತ್ತು. ಯಾಕಂತಂದ್ರೆ ನಾನು ಜುಲೈನಲ್ಲಿ ಬಂದ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಆದರೆ 1 ತಿಂಗಳ ಕಾಲಾವಕಾಶ ಏನು ನಮ್ಮ ಜಾತಿ ಗಣತಿಗೆ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಹೋದರು, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ರು. ಯಾಕಂದರೆ ಡೈಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜಾತಿ ಗಣತಿನೇ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಬ್ಲ್ಯಾಕ್ ಸ್ಪಾಟ್ಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಆಮೇಲೆ ಮೊನ್ನೆ ತಾನೇ ನಾವು ಫೋನಿನ ಕಾರ್ಯಕ್ರಮದಲ್ಲಿ ನೋಡಿದ್ವಿ, ಲೈಟ್ಗಳ ಸಮಸ್ಯೆ ಭಾಳ ಬಂತು ಮತ್ತು ಬ್ಲ್ಯಾಕ್ ಸ್ಪಾಟ್ಗಳ ಸಮಸ್ಯೆ ಭಾಳ ಬಂತು. ಯಾಕಂದರೆ 1 ತಿಂಗಳ ಕಾಲಾವಧಿ ಸಂಪೂರ್ಣ ಬಂದಾಗ್ಬಿಟ್ಟಿತ್ತು ನಮ್ಮದು. ಆಮೇಲೆ ಈ ಮಳೆ ಕಂಟಿನ್ಯೂಸ್ ಆಗೋದ್ರಿಂದ ಹುಲ್ಲುಗಳು ಸಾಕಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಿದ್ದಾವೆ. ಹಾಗಾಗಿ ಅದನ್ನು ನಾನು ಈಗ ಮೊನ್ನೆ ನಮ್ಮ ಧಾರವಾಡದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ, ಅಂದರೆ ನಮ್ಮ SWMದವರಿಗೆ ಕರೆದಿದ್ದೀನಿ, ಕಮ್ಯುನಿಟಿ ಮೊಬಿಲೈಸರ್ ಅವರಿಗೆ ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ, ಎನ್ವಿರಾನ್ಮೆಂಟ್ ಇಂಜಿನಿಯರ್ಗಳಿಗೆ, ಕನ್ಸರ್ನ್ಡ್ ಝೋನಲ್ಲಿ ವಲಯ ಆಗ್ತಿರ್ಗೂ ನಾನು ಕರೆದು ಮೀಟಿಂಗನ್ನು ಮಾಡಿದ್ದೀನಿ. 4 ವಲಯ ಕಚೇರಿ ಬರ್ತಾವೆ ನಮ್ಮ ಧಾರವಾಡದಲ್ಲಿ. ಅಲ್ಲಿ ಅವರಿಗೆ ಹೇಳಿದ್ದು ಓಪನ್ ಪ್ಲಾಟ್ಗಳನ್ನ ಕ್ಲೀನ್ ಮಾಡುವಂಥದ್ದು ಒಂದು, ಆ PID ನಂಬರ್ನ ಹುಡುಕಿ ಅವರಿಗೆ ದಂಡ ವಿಧಿಸುವುದು, ಅಂದರೆ ಟ್ಯಾಕ್ಸಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಹೇಳಿದ್ದೀನಿ. ಇನ್ನೊಂದು, ಏನು ಅನಧಿಕೃತ ಫುಟ್ಪಾತ್ನಲ್ಲಿ ಗಾಡಿಗಳನ್ನು, ದೂಕು ಗಾಡಿಗಳನ್ನ ತಂದು ಎಲ್ಲ ನಮ್ಮ ಫುಟ್ಪಾತನ್ನು, ಫುಡ್ ಸ್ಟ್ರೀಟ್ ಅದೇನದು ಫುಡ್ ಗಾಡಿಗಳನ್ನ ತೊಗೊಂಡು ಬಂದಿರ್ತಾರಲ್ಲ, ಅವರಿಗೆ ದಂಡ ವಿಧಿಸೋಕೆ ಹೇಳಿದ್ದೀವಿ. ಹಾಗಾಗಿ ನಿನ್ನೆಯಿಂದ ಸಾಕಷ್ಟು ನಮ್ಮ ಕಮ್ಯುನಿಟಿ ಮೊಬಿಲೈಸರು, ಹೆಲ್ತ್ ಇನ್ಸ್ಪೆಕ್ಟ್ರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಿನ್ನೆ ರಿಪೋರ್ಟ್ ಬಂದಿದೆ ನನಗೆ, ಎಲ್ಲ ಕಡೆಯಿಂದನೂ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಏನಾಗ್ತಿತ್ತು, ಯಾವುದೇ ನಾವು ದಂಡ ಹಾಕ್ಬೇಕಂತಂದ್ರೆ ದಂಡ ಹಾಕಿದಾಗ ಅವರಿಗೆ ಭಾಳಷ್ಟು ಕಡೆಗಳಿಂದ ಫೋನ್ಗಳು ಬರ್ತಾಯಿದ್ವು, ನಮ್ಮವರು ಬಿಡ್ರಿ ಮಾಡಿರಿ ಅಂತೇಳಿ. ಹಾಗಾಗಿ ನಾವು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೂ ಹೇಳಿದ್ದೀವಿ, ನಗರ ಸೌಂದರ್ಯೀಕರಣ ಮಾಡುವ ನಿಟ್ಟಿನಲ್ಲಿ ನಾವು ಸಾಕಷ್ಟು ಸಲ ನಾವು ಹೋರಾಟವನ್ನು ಮಾಡುವ ಹೊತ್ನಾಗ ಎಲ್ಲೋ ನಾವು ಒಂದು ಕಡೆ ಜಾರ್ತೀವಿ. ಹಾಗಾಗಿ ಅದು ಮಾಡೋದು ಬೇಡ, ಎಲ್ಲರೂ ಕೈ ಜೋಡಿಸಿ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಈ ಹಣ್ಣಿನ ಅಂಗಡಿ, ಇದು ಎಗ್ ರೈಸ್ ಅಂಗಡಿ, ಅದೆಲ್ಲ ಏನು ಸ್ನ್ಯಾಕ್ಸ್ ಅಂಗಡಿ ಎಲ್ಲ ಬರ್ತಾವೆ, ಅವರಿಗೆಲ್ಲ ದಂಡ ವಿಧಿಸೋಕೆ ಹೇಳಿ. ಮತ್ತು ಯಾರ್ದೆಲ್ಲ ಟ್ರೇಡ್ ಲೈಸೆನ್ಸ್ ರಿನಿವಲ್ ಆಗಿಲ್ಲ ಅವನ್ನೆಲ್ಲ ಸರಿಯಾಗಿ ರಿನಿವಲ್ ಮಾಡಲಿಕ್ಕೆ ಹೇಳಿದ್ದೀವಿ. ಯಾರಿಗೆಲ್ಲ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ ಅದು ಲೈಸೆನ್ಸನ್ನು ಕೊಡಲಿಕ್ಕೆ ಹೇಳಿದ್ದೀವಿ. ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು 1 ತಿಂಗಳ ಅವಧಿಯೊಳಗೆ ಧಾರವಾಡನ್ನು ಬೇರೆ ದಿಕ್ಕಿನತ್ತ ಒಯ್ಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಏನು ನಮ್ಮ ಕಮ್ಯುನಿಟಿ ಮೊಬಿಲೈಸರ್ ಬಂದಿದ್ದಾರೆ, ಅವರೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಯಾಕಂದ್ರೆ ಹಸಿ ಕಸ, ಒಣ ಕಸವನ್ನು ಬೇರೆ ಮಾಡೋಕೆ ಬೆಳಗ್ಗೆಯಿಂದ ನಮ್ಮ ಏನು ಗಾಡಿಗಳು ಹೋಗ್ತಿರ್ತಾವೆ, ಟಿಪ್ಪರ್ಗಳು, ಅವ್ರ ಜೊತೆನೇ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಜೊತೆ, ಪೌರ ಕಾರ್ಮಿಕರ ಜೊತೆ ಹೋಗಿ ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ, ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಡೈಲಿ ಗ್ರೂಪಲ್ಲಿ ಬರ್ತಾಯಿದ್ದಾವೆ. ನಾನು ನಿನ್ನೆನೂ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದ್ದೆ ಅದನ್ನು, ಏನೆಲ್ಲ ಅವರು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಆದರೆ ನಾನು ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಳೋದಂದ್ರೆ, ಸಾರ್ವಜನಿಕರಿಗೆ ತಾವು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಅದನ್ನು ಸಾಕಷ್ಟು ನಾವು ಸಂಪನ್ಮೂಲಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಅಥವಾ ನಾವು ಫೆಸಿಲಿಟಿಗಳನ್ನು ಕೊಡುವಾಗ ಸಾರ್ವಜನಿಕರು ಅದನ್ನು ಉಪಯೋಗ ಮಾಡ್ತಾಯಿಲ್ಲ. ಎಲ್ಲೆಂದರಲ್ಲಿ ಕಸ ಚೆಲ್ಲಿ ಹೋಗ್ತಾರೆ, ಎಲ್ಲೆಂದರಲ್ಲಿ ಬಿಟ್ಟು ಹೋಗ್ತಾರೆ ಕಸಗಳನ್ನ. ಅಥವಾ ಈ ನಮ್ಮ ಸ್ಮಶಾನದ ಸುತ್ತಮುತ್ತ ನೋಡ್ಬೇಕು ನೀವು, ಸಾಕಷ್ಟು ಕಸಗಳು, ಅಂದರೆ ಬಟ್ಟೆಗಳು, ದಿಂಬುಗಳು, ಗಾದಿಗಳು ಎಲ್ಲ ತಂದು ಒಗೆದೋಗ್ಬಿಟ್ಟಿರ್ತಾರೆ. ನಾವು ಅವ್ರಿಗೆ ಹೇಳ್ತೀವಿ, ಏನೇ ಇದ್ರೂ ಅದನ್ನು ನಮ್ಮ ಗಾಡಿಗಳಲ್ಲಿ ಹಾಕಲಿ, ಅಥವಾ ನೀವು ನಮಗೆ ಫೋನ್ ಮಾಡಿ ನಾವು ಕಳಿಸಿ ಅದನ್ನು ಮಾರನೇ ದಿನ ನಾವು ಕಲೆಕ್ಟ್ ಮಾಡ್ತೀವಿ ಅಂತ. ಸ್ವಲ್ಪ ಸಾರ್ವಜನಿಕರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ 50% ಕೆಲಸ ಕಡಿಮೆ ಆಗ್ತೈತೆ ಅನ್ನೋದು ನಮ್ಮದು ವಿಚಾರ. ಯಾಕಂದರೆ ನೋಡ್ರಿ, ಈಗ ಮತ್ತೆ ಮೊನ್ನೆನೇ 66 ಹೊಸ ಟಿಪ್ಪರ್ಗಳನ್ನ ತೆಗೆದುಕೊಂಡು ಬಂದ್ವಿ ನಾವು. 66 ಜನ, ನಮ್ಮ 64 ಜನ ಕಮ್ಯುನಿಟಿ ಮೊಬಿಲೈಸರ್ಗಳನ್ನ ತೆಗೆದುಕೊಂಡು ಬಂದ್ವಿ. ಇವೆಲ್ಲ ವಿನೂತನ ಕಾರ್ಯಕ್ರಮಗಳನ್ನ ಮಾಡುವ ಹೊತ್ನಾಗ ಬರೇ ಮಹಾನಗರ ಪಾಲಿಕೆ ಮಾಡಲಿ, ಬರೇ ಮಹಾನಗರ ಸದಸ್ಯರು ಮಾಡಲಿ, ಮೇಯರ್ ಮಾಡಲಿ ಅನ್ನುವಂಥ ಮಾತು ಬರ್ತಾಯಿದ್ದಾವೆ.
ಹಾಗಾಗಿ ಎಲ್ಲ ಪ್ರಜ್ಞಾವಂತ, ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಅಂದರೆ ಪ್ರಜ್ಞಾವಂತರ ಊರು, ಶಿಕ್ಷಣ ಕಾಶಿ, ನಮ್ಮ ವ್ಯಾಪಾರಸ್ಥರು ಊರು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಕೈ ಜೋಡಿಸ್ಲಿ ಅಂತೇಳಿ ನಾನು ಪ್ರತಿ ಸಾರಿನೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತಮ್ಮಿಂದನೂ ಅದು ಕಾರ್ಯಗಳಾಗ್ತಾಯಿದೆ, ಯಾಕಂದರೆ ನೀವು ನಮ್ಮ ಜೊತೆ ಸಾಕಷ್ಟು ಕೈ ಜೋಡಿಸ್ತಾ ಇದ್ದೀರಿ. ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಗಳು ಕಾಣ್ತಾವೆ ನಮಗೆ ತಿಳಿಸ್ತೀರಿ, ಮತ್ತು ಎಲ್ಲಿ ಏನು ನ್ಯೂನತೆಗಳು ಕಂಡು ಬರ್ತಾವೆ ಅದನ್ನು ನೀವು ನಮಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ಅದೇ ರೀತಿ ನಾವು ನೀವು ಸೇರಿ ಸಾರ್ವಜನಿಕರು ನಮ್ಮ ಜೊತೆ ಬಂದರೆ ನಮ್ಮ ನಗರ ಸೌಂದರ್ಯೀಕರಣ ಆಗ್ತೈತೆ. ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಯಾವ ರೀತಿ ದಂಡ ಹಾಕ್ತೀರಿ? ಮತ್ತು ವರ್ಷಗಟ್ಟಲೆ ಹಂಗೆ ಬಿಟ್ಟಿದ್ದಾರೆ ಮೇಡಮ್. ಆಜುಬಾಜು ಇದ್ದವ್ರ ಮನೆಯವರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಅಲ್ಲ, ಅದು ಬ್ಲ್ಯಾಕ್ ಸ್ಪಾಟ್ ಅಲ್ಲ, ಅದು ಖುಲ್ಲಾ ಜಾಗದ್ದು ಏನಾಗ್ತಾಯಿದೆ, ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ PID ನಂಬರ್ನ ಹುಡುಕಿ PID ನಂಬರ್ಗೆ ಅದನ್ನು ನಾವು ಹೋಗಿ ನಾವು ಅವರಿಗೆ ಫೋನ್ ಮಾಡಿ ಒಂದು ವಾರದ ಟೈಮ್ ಕೊಟ್ಟಿರ್ತೀವಿ. ಅಲ್ಲಿ ನೀವು ಅದನ್ನು ಕ್ಲೀನ್ ಮಾಡಿರಿ, ಇಲ್ಲಾಂದರೆ ನಾವು ನಮ್ಮ ಮಹಾನಗರ ಪಾಲಿಕೆಯಿಂದ ಕ್ಲೀನ್ ಮಾಡ್ತೀವಿ. ಅದು ಬಂದಂಥ ಖರ್ಚನ್ನು ನಾವು ದಂಡದ ರೂಪದಲ್ಲಿ ಅವ್ರಿಗೆ ಟ್ಯಾಕ್ಸಿಗೆ ಆ್ಯಡ್ ಮಾಡ್ತೀವಿ. ಇದು ಪ್ರೊಸೆಸ್ ಇದೆ. ಬಟ್ ಎಷ್ಟೋ ಜನ ಏನಾಗಿದೆ ಅಂತಂದರೆ ನಮ್ಗೆ PID ನಂಬರು ಅಥವಾ ಕಾಂಟ್ಯಾಕ್ಟ್ ನಂಬರ್ಸ್ ಸಿಗ್ತಾಯಿಲ್ಲ. ಸೊ ಅಂಥವು ಉಳ್ಕೊಂಡಿದ್ದಾವೆ. ಯಾಕಂದರೆ ನನ್ನ ಏರಿಯಾದಲ್ಲೇ ಸಾಕಷ್ಟು ಒಂದು PID ನಂಬರನ್ನು ಹುಡುಕಿದಾಗ ಆ ಕಾಂಟ್ಯಾಕ್ಟ್ ನಂಬರ್ ಸಿಗ್ತಾಯಿಲ್ಲ, ಇದ್ದಂಥ ನಂಬರ್ಗಳು ಸ್ವಿಚ್ ಆಫ್ ಇದ್ದಾವೆ, ಆಜುಬಾಜು ಜನರಿಗೆ ಗೊತ್ತಾಗ್ತಾಯಿಲ್ಲ. ಅಂಥವನ್ನು ನಾವು ಈಗ ಐಡೆಂಟಿಫೈ ಮಾಡಿ ಅದಕ್ಕೊಂದು ಏನಾರ ಕಾಯಕಲ್ಪ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಾಯಿದ್ವಿ. ಯಾಕಂದರೆ ಎಷ್ಟೋ ಅಷ್ಟೇ ಮಾಡೋದು, ಈಗ ಅದನ್ನೇ ಮಾಡ್ತಾಯಿದ್ದೆ. ಏನಾಗ್ತಾಯಿದೆ ಅದೇ ಹೇಳ್ತಾ ಇದ್ದೀನಲ್ಲ, ಎಲ್ಲ ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಸರ್ಕಾರದ್ದು ಬರಲಿ, ಯಾವುದೇ ಕಾರ್ಯಕ್ರಮ ಬರಲಿ, ಜಾತಿ ಗಣತಿ ಬರಲಿ, ಏನೇ ಬರಲಿ, ಎಲ್ಲದಕ್ಕೂ ಮಹಾನಗರ ಪಾಲಿಕೆಯವರೇ ಬೇಕು. ಬೇರೆ ಸಾಕಷ್ಟು ಇಲಾಖೆಗಳಿದ್ದಾವೆ, ಯಾವ ಇಲಾಖೆಗಳಿಗೂ ಯಾರು ಅವರು ಹೋಗಲ್ಲ. ಒಂದು ಟೀಚರ್ಸು ಬಿಟ್ಟರೆ, ನಮ್ಮ ಆಶಾ ಕಾರ್ಯಕರ್ತರು ಬಿಟ್ಟರೆ ಮಹಾನಗರ ಪಾಲಿಕೆ. ಹೋದ ಸಾರಿ ಜಾತಿ ಗಣತಿಯಲ್ಲಿ ಸರಿಸುಮಾರಾಗಿ 350ರಿಂದ 400 ಜನ ನಮ್ಮ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಹೋಗಿದ್ರು. ಹೌದು ಆಗಲಿ. ಅಲ್ಲ ಆ್ಯಕ್ಚುಲಿ ನೀವು ಕೊಟ್ಟಂಥ ಸಜೆಷನ್ ಖರೇನೆ ಚಲೋ ಇದೆ. ಯಾಕಂತಂದ್ರೆ ಈಗ ನೋಡ್ರಿ, ಯಾವಾಗಲೂ ಏನಿರ್ತೈತಿ, ನಮ್ಮ ಆಸ್ತಿ ಐತೆ ಅಂತ ಅದೊಂದು ವಿಶ್ವಾಸ ಇರ್ತೈತಿ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈಗ ಅದೇ ಅದನ್ನು ಯಾರು ಆಸ್ತಿ ನಮ್ದಂತ ತಗೊಂಡಾಗ ಎಲ್ಲರೂ ಎಲ್ಲೇ ಬಿದ್ದು ಹೊರದೇಶದಾಗಿದ್ರು ಓಡಿ ಬರ್ತಾರೆ.